ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ ನೋಡೋಣ. ಅವರ ಎದೆಗಲ ಬಂದುಬಿಟ್ಟು 10 ಐತಿ, 10ರಾಗ 1.5 ಕೂಡಿಸಿ 11.5 ಅನ್ನೋದನ್ನು ನಾನೀಗ ಒಂದು ಮಾರ್ಕ್ ಹಾಕೀನಿ. ಇವಾಗ ಬ್ಯಾಕ್ ಲೆಂತ್ ಅವ್ರದ್ದು ಬ್ಯಾಕ್ ಲೆಂತ್ ಎಷ್ಟೈತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನಾನು ಇದ್ರೊಳಗೆ ಪೂರ್ತಿ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಪೂರ್ತಿಯಾಗಿ ತೋರಿಸೀನಿ. ನಿನ್ನೆ ಸ್ಲೀವ್ಸ್ ಕಟ್ಟಿಂಗ್ ಒಳಗೂ ಕೂಡ ನಾನು ಸ್ಲೀವ್ಸ್ದು ಮೆಜರ್ಮೆಂಟ್ ತೊಗೊಂಡನ ಹೇಳೀನಿ ನೋಡಿ. ಇವಾಗ ಬ್ಯಾಕ್ ಲೆಂತ್ ಅನ್ನೋದು 14 ಇಂಚ್ ಐತಿ. 14 ಇಂಚ್ ಒಳಗೆ 1 ಇಂಚ್ ಕೂಡಿಸಿ 15 ಇಂಚ್ ಅನ್ನೋದು ನಾವು ಇವ್ರದ್ದು ಬ್ಯಾಕ್ ಲೆಂತ್ ತೊಗೊಳ್ಳೋಣ. 15 ಇಂಚಿಗೆ ಒಂದು ಮಾರ್ಕ್ ಹಾಕಿ, ಈ ಕಡೆನೂ ಏನು ಮಾರ್ಕ್ ಹಾಕಿದ್ವಲ್ಲ ಆ ಕಡೆನೂ ಕೂಡ ಒಂದು ಎದೆಗಲಕ್ಕೆ ಏನು ಮಾರ್ಕ್ ಹಾಕಿದ್ವಲ್ಲ ಅದ್ರ ಮೇಲೆ ಮಾರ್ಕ್ ಹಾಕಿ ಅವೆರಡು ಪಾಯಿಂಟನ್ನ ಕೂಡಿಸ್ಕೊಳ್ಳೋಣ. ಇವಾಗ ಈ 2 ಪಾಯಿಂಟ್ ಕೂಡಿಸಿ ಇವಾಗ ಅವ್ರದ್ದು ಎದೆ ಅಗಲ ಬಂದುಬಿಟ್ಟು 10 ಇಂಚ್ ಇತ್ತು. ಆ 10 ಇಂಚ್ ಒಳಗೆ 4 ಭಾಗ ಮಾಡಿ ನೆಕ್ ಬಿಡ್ತು ಅನ್ನೋದನ್ನು ಇಡಬೇಕಾಗೈತಿ. ಅಂದ್ರೆ 10 ಇಂಚ್ ಒಳಗೆ 4 ಭಾಗ ಮಾಡಿ 2.5 ಇತ್ತು. ಆ 2.5 ಒಳಗೆ ಅರ್ಧ ಇಂಚ ಕಳಿಬೇಕು. ಅರ್ಧ ಇಂಚ್ ಕಳೆದ್ರಷ್ಟಾಯಿತು 2 ಇಂಚ್ ಅನ್ನೋದು ಅವ್ರದ್ದು ನೆಕ್ ಬತ್ತು. ಅಂದ್ರೆ ಕೊಳ್ಳ ಓಪನ್ ನೆಕ್. ಇದು ಬ್ಯಾಕ್ ಓಪನ್ ನೆಕ್. ಬ್ಯಾಕಿಗೂ ಫ್ರಂಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಇವಾಗ ಶೋಲ್ಡ್ರ್ ಬಂದುಬಿಟ್ಟು 2.5 ಐತಿ. ಇವ್ರದ್ದು 2.5 ಐತಿ. 2.5 ಒಳಗೆ ನಾವು ಇಲ್ಲಿ 3/4 ಇಂಚ ಕೂಡಿಸ್ಬೇಕು. ಎಷ್ಟಾಯಿತು? 2 ಒಳಗೆ 3/4 ಇಂಚ್ ಕೂಡಿಸಿದ್ರೆ 3/4 ಇಂಚ್ ಆಗೈತಿ. ಎಷ್ಟು ಇಡ್ಬೇಕು ನಾವು ಇವಾಗ? ಇವ್ರದ್ದು ಭುಜ ಅನ್ನೋದು 3/4 ಇಂಚ ಇಟ್ಟ. ಈಗ ಎಷ್ಟರು ಟೋಟಲ್ ಭುಜ ಎಷ್ಟಾಯ್ತು? ಇವ್ರದ್ದು 5/4 ಇಂಚ್ ಆಯ್ತು. ಇವಾಗ ಎದೆ ಅಗಲ ಒಳಗೆ 2 ಭಾಗ ಮಾಡಿ ಅದರಲ್ಲಿ 1 ಇಂಚ್ ಕೂಡಿಸಿ ಇವ್ರದ್ದು ಆರ್ಮೋಲ್ ಅನ್ನೋದು ಇಡಬೇಕು ನಾವು. ಅಂದ್ರೆ 6 ಇಂಚ್. ಎದೆ ಅಗಲ 2 ಭಾಗ ಮಾಡ್ರೆ 10. 10ನ್ನು ಡಿವೈಡೆಡ್ ಬೈ 2 ಮಾಡ್ರೆ 5 ಆಯಿತು. ಅದ್ರೊಳಗೆ +1 ಎಷ್ಟಾಯಿತು? ಟೋಟಲ್ 6 ಇಂಚ್ ಆಯಿತು. ಇವಾಗ 2 ಪಾಯಿಂಟ್ ಕರೆಕ್ಟ್ ಐತಿಲ್ಲ ಚೆಕ್ ಮಾಡಿ ಮಾರ್ಕ್ ಹಾಕಿ ಇದನ್ನು ಒಂದು ಬಾಕ್ಸ್ ಟೈಪ್ ಹಾಕಬೇಕು ನೋಡ್ರಿ. ಈ ರೀತಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಆಮೇಲೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕಟ್ಟಿಂಗ್ ಬಗ್ಗೆನ ಹಾಕ್ತಾನೆ. ನಾ ಏನಿತ್ತಲ್ಲ ಕಟ್ಟಿಂಗನ್ನು ಕೂಡ ನನ್ನ ಮುಂದ್ಗಡೆ ಕೂತಿರೋಂಥ ಸ್ಟೂಡೆಂಟ್ಗೆ ಹೇಳ್ಕೊತಾನೆ ಕಟ್ಟಿಂಗ ಮಾಡಕತ್ತಿದ್ನಿ. ಅಂದರೆ ಎದೆ ಅಗಲ ಅನ್ನೋದು 10 ಐತಿ. 10ರೊಳಗೆ 1.5 ಕೂಡಿಸಿ 11 ಇಂಚ್ ಅನ್ನೋದು ಎದೆ ಅಗಲ ಇಟ್ಟೇನಿ. ಅಲ್ಲೊಂದು ಗೆರೆ ಎಳ್ಕೊಂಡ ಇವಾಗ ಹಾರ್ಮೋಲ್ ರೌಂಡಿಗೆ 1 ಇಂಚ್ ಡಿಫ್ರೆನ್ಸ್ ಕೊಟ್ಟ ಈ ಕಡೆ 2.5 ಈ ಕಡೆನೂ 2.5 ಮಾರ್ಕ್ ಹಾಕಿ ಇಲ್ಲಿ ಏನೈತಲ್ಲ 2 ಇಂಚ ಹಿಂದ್ಗಡೆ ತೊಗೊಳ್ಬೇಕು. ಇವಾಗ ಫ್ರೆಂಚ್ ಕರ್ವ್ ಸಹಾಯದಿಂದ ನಾವು ಇದನ್ನು ರೌಂಡ್ ಶೇಪ್ ಅನ್ನೋದು ಹಾಕೋನು. ಪ್ರತಿಯೊಂದು ಏನು ಟೈಲರಿಂಗ್ ರಿಲೇಟೆಡ್ ಏನದಾವಲ್ಲ ಪ್ರತಿಯೊಂದು ನಾವು ಸ್ಕೇಲ್ಗಳನ್ನ ಯೂಸ್ ಮಾಡೋದ್ರಿಂದ ಅರ್ಧ ಕೆಲಸಗಳು ಅವ ಮುಗಿಸ್ತಾವೆ. ಅಂದರೆ ಪ್ರತಿಯೊಂದು ಶೇಪ್ ಅನ್ನೋದೆಲ್ಲ ನೀಟಾಗಿ ಬರ್ತೈತಿ. ನಾನು ಹಾರ್ಮೋಲ್ ಸ್ಕೇಲು ಸಹ ಯೂಸ್ ಮಾಡಲಿಲ್ಲ. ಅಂದ್ರೆ ಸ್ಲೀವ್ಸ್ ತೆಗಿಯೋತ್ನಾಗೂ ಅದು ಸ್ಕೇಲ್ ಐತೆ, ಅದನ್ನು ಯೂಸ್ ಮಾಡಲಿಲ್ಲ. ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಖಂಡಿತವಾಗ್ಲೂ ತೋರಿಸ್ತೀನಿ. ಈಗೇನು 2 ಇಂಚ್ ಹಿಂದೆ ತೊಗೊಂಡಿವಲ್ಲ ಆ 2 ಇಂಚ್ ಪಾಯಿಂಟ್ವರೆಗೂ ನಾವು ಅವ್ರದ್ದು ಹಾರ್ಮೋಲ್ ಚೆಕಿಂಗ್ ಮಾಡಬೇಕು. ಕರೆಕ್ಟ್ ಅಲ್ಲಿಗೆ ನಮ್ಮದು ಹಾರ್ಮೋಲ್ ಅನ್ನೋದಿಲ್ಲ ಅವ್ರದ್ದು ಎಷ್ಟೈತಿ. ಈಗ ಇವ್ರದ್ದು ಹಾರ್ಮೋಲ್ ಅನ್ನೋದು 9 ಅನ್ನೋದು ಇವ್ರದ್ದು ಹಾರ್ಮೋಲ್ ಬಂದೈತಿ. ಇದು 9 ಬಂತಂದ್ರೆ ನಮಗೆ ಅಲ್ಲಿ 9.5 ಬರ್ಬೇಕು ನೋಡೋದು ಹಾರ್ಮೋಲ್. ಏನು 2 ಇಂಚ್ ನಾನು ಪಾಯಿಂಟ್ ಹಾಕಿದ್ನಲ್ಲ ಅಲ್ಲಿ. ಇವಾಗ ಚೆಕ್ ಮಾಡೋಣ ನೋಡ್ರಿ. ಈಗ ಹಾರ್ಮೋಲ್ ಚೆಕಿಂಗ್ ಅನ್ನೋದು ಕರೆಕ್ಟ್. ಇದು ಹಾರ್ಮೋಲ್ ಕರೆಕ್ಟ್ ಇದ್ದರೆ ನಮ್ಗೆ ಎಲ್ಲಿ ಟೈಟ್ ಅನ್ನೋದು ಬರೋಂಗಿಲ್ಲ. ಕರೆಕ್ಟಾಗಿ ನೀಟಾಗಿ ಚೆಕ್ ಮಾಡ್ಕೋಬೇಕು ನೋಡ್ರಿ. ಈಗ ಕರೆಕ್ಟ್ 9.5 ಅನ್ನೋದು ಬತ್ತಾ ನೋಡ್ರಿ, ಕಾಣಿಸೈತಿ. 9.5 ಕರೆಕ್ಟಾಗಿ ಬಂದೈತಿ. ಅವ್ರದ್ದು ಹಾರ್ಮೋಲ್ 9 ಇತ್ತು. 9.5 ಅನ್ನೋದು ನಮ್ಗೆ ಕರೆಕ್ಟ್ ಬಂದೈತಿ. ಅದಕ್ಕೆ 9.5 ಅಂದರೆ ಶೋಲ್ಡ್ರ್ ಜಾಯಿಂಟ್ ಅರ್ಧ ಇಂಚ್ ಕೂಡಿಸಿ 9.5. ಇವಾಗ ಬ್ಯಾಕ್ ಓಪನ್ ನೆಕ್ ಬಂದುಬಿಟ್ಟು 3 ಐತಿ. ಅಂದ್ರೆ ಜರ ಜಾಸ್ತಿನೇ ಇಡತ್ತೆ ಹೇಳಿದರು. ಹಾಗಾಗಿ ನಾ ಏನು ಮಾಡೀನಿ ಜಾಸ್ತಿನೇ ತೊಗೊಂಡೇನಿ.
ಅಂದ್ರೆ ಇದನ್ನು ಬ್ಲೌಸ್ ಕಟ್ ಮಾಡುವಾಗ ಅವ್ರ ಮಗಳನ್ನ ಸ್ವಲ್ಪ ಕೇಳಿ ಎಷ್ಟು ಇಡ್ಬೇಕಂತ ಕೇಳಿ ಕೇಳಿ ಮಾಡಿನ ಇಟ್ಟನಿ. ಎಷ್ಟು ಇಚ್ಚ ಅಂದ್ರೆ 4 ಇಂಚ್ ಅನ್ನೋದ 4 ಇಂಚ್ ಇಡಂತ ಹೇಳಿದಳಕಿ. ಅಂದ್ರೆ ನಾನು 4.5 ಅಂತ 4.25 ಇಡೋದು 4.25 ಇಡೋದು ಅಂತ ಕೇಳಂಟ್ಲೆ ಆಯ್ತು 4.25 ಇಡು ಅಂತಂದ್ರೆ ಅದರಲ್ಲಿ 1 ಇಂಚ್ ಕೂಡಿಸಿ ನಾ 5.25 ಅನ್ನೋದು ಇವ್ರದ ಬ್ಯಾಕ್ ಓಪನ್ ನೆಕ್ ಇಟ್ಟನಿ. ಇವಾಗ ಇಲ್ಲಿಂದ ನಾ ಇಲ್ಲಿಗೆ 2.25 ಅವ್ರದ್ದೇನು ಬಂದಿತ್ತಲ್ಲ ಎದೆ ಅಗಲ ಒಳಗೆ 2.25 ಅನ್ನೋದ ಅದೆಷ್ಟು ಇರ್ತಲ್ಲ ಅಷ್ಟು ಇಟ್ಟನಿ. ಇಲ್ಲಿ ನಿಮ್ಮ ಬ್ರಾಡ್ ನಿಮ್ಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಿಮ್ಗೆ ಇನ್ನು ಬ್ರಾಡ್ ಬೇಕಾದ್ರೆ 3 ಇಂಚ್ವರೆಗೂ ಇಟ್ಕೋಬಹುದು. ಇದಷ್ಟು ಅವ್ರಿಗೆ ನಾರ್ಮಲ್ ಬೇಕಂದ್ರು ಹಾಗಾಗಿ ಏನು ನೆಕ್ ವಿಡ್ತ್ ಒಳಗೆ ಫಾರ್ಮುಲಾ ಏನಿತ್ತಲ್ಲ ಫಾರ್ಮುಲಾ ಯೂಸ್ ಮಾಡಿ ಅದರಲ್ಲಿ 2.25 ಇಂಚ್ ಅನ್ನೋದನ್ನು ಇಟ್ಟನಿ. ಇವಾಗ ಇದನ್ನು ಮೇಲೆ 2 ಇಂಚ್ ಲೈನಕ್ಕೆ ಮಾರ್ಕಕ್ಕೆ ಆಮೇಲೆ 2.25 ಇಂಚ್ ಎರಡು ಕೂಡಿಸ್ಕೊಂಡ್ಬಿಡ್ಬೇಕು. ಇವಾಗ ಫ್ರೆಂಚ್ ಕಾರು ಸಹಾಯದಿಂದ ಶೇಪ್ ಅನ್ನೋದ ಕೊಡೋಣ ಬ್ಯಾಕ್ ಪಾರ್ಟಿಗೆ. ಬ್ಯಾಕ್ ಪಾರ್ಟದ ಮಾರ್ಕಿಂಗ ಮುಗೀತು. ಟೆಕ್ಸ್ ಅನ್ನೋದು ಏನೈತಿಲ್ಲ ಹೊಲಿಯುವಾಗನ ಎಷ್ಟು ಹಿಡಿಬೇಕು ಅನ್ನೋದ ಹೊಲಿಯುವಾಗ ತೋರಿಸ್ತಾನೆ. ಅಂದ್ರೆ ಈ ಬ್ಲೌಸ್ ಸದ್ಯಕ್ಕೆ ಈಗ ಹೊಲದ ರೆಡಿ ಮಾಡಿ ಕೊಟ್ಟನಿ. ಬೇರೆ ಬ್ಲೌಸ್ ಹೊಲಿಯುವಾಗ ಟೆಕ್ಸ್ ಅನ್ನೋದು ಎಷ್ಟು ಹಿಡಿಬೇಕು ಎಷ್ಟು ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಹೊಲಿಯುವಾಗ ತೋರಿಸ್ತಾನೆ. ಬ್ಯಾಕ್ ಪಾರ್ಟ್ ಅನ್ನೋದು ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾನೆ. ಅಲ್ಲಿವರೆಗೂ ಧನ್ಯವಾದಗಳು. ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು.